ಈಗ ನನ್ನ ಒತ್ತಾಯ ಏನಂತಂದ್ರೆ ಇಡೀ ಇದನ್ನ ಕೈಗೆತ್ತಿಕೊಳ್ಬೇಕು. ಈ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳೇ ಬರೆದಿರುವ ಪತ್ರವನ್ನು ಇಟ್ಟುಕೊಂಡು ನಾವು ಈ ಕೂಡಲೇ ಸಾವಿರಾರು ಕೋಟಿ ನಷ್ಟ ಆಗಿದೆ ಅಂತಕ್ಕಂಥ ಜಿಲ್ಲಾಧಿಕಾರಿಗಳ ಪತ್ರವನ್ನ ಕೈಗೆತ್ತಿಕೊಂಡು ನಾವು ಇಡಿಗೆ ಪತ್ರ ಬರೆಯುವಂತ ಕೆಲಸವನ್ನ ಕೈಗೊಳ್ಳಲಿದ್ದೇವೆ. ಇಡಿ ಈ ಕೂಡಲೇ ಇದನ್ನ ಸ್ವಯಂ ಪ್ರೇರಿತವಾಗಿ ಕೂಡ ಇದನ್ನ ಕೈಗೆತ್ತಿಕೊಳ್ಬೇಕು. ಯಾಕೆಂದ್ರೆ 5,000 ಕೋಟಿ ಸರ್ಕಾರದ ಹಣ, ಜನರ ಹಣ, ನಗರಾಭಿವೃದ್ಧಿ ಪ್ರಾಧಿಕಾರದ ಹಣ. ಇಬ್ಬರು ಅಧಿಕಾರಿಗಳನ್ನ, ನಟೇಶ್ ಮತ್ತು ದಿನೇಶ್ ಅವರಿಗೆ ಸಹಕರಿಸಿದಂತ ಇತರ ಅಧಿಕಾರಿಗಳು, ಆ ಸಮಯದಲ್ಲಿ ಕೆಲಸ ಮಾಡಿದಂತ ಭೂಸ್ವಾಧೀನ ಅಲ್ಲ ಸ್ವಸ್ವಾಧೀನ ಅಧಿಕಾರಿಗಳು, ಪರಿಹಾರ ಕೊಟ್ಟಿದ್ರು ಪರಿಹಾರ ಕೊಟ್ಟಿಲ್ಲ ಅಂತ ಬರ್ಕೊಟ್ಟಿರುವಂತ ಮಹಾನುಭಾವರುಗಳು, ಈ ಒಂದು ಭ್ರಷ್ಟರ ತಂಡವನ್ನ, ಸರ್ಕಾರಿ ದರೋಡೆಕೋರರ ತಂಡವನ್ನ ಕೂಡಲೇ ಬಂಧಿಸಿ. ಯಾಕೆಂದ್ರೆ ಈ ಸರ್ಕಾರಕ್ಕೆ ಯಾವ ಇಚ್ಛಾಶಕ್ತಿಯೂ ಇಲ್ಲ. ಅವರ ಆದ್ಯತೆ ಏನಿದ್ರು ಮುಖ್ಯಮಂತ್ರಿಗಳ 14 ನಿವೇಶನಗಳ ರಕ್ಷಣೆ, ಮುಖ್ಯಮಂತ್ರಿಗಳ ಅಧಿಕಾರದ ರಕ್ಷಣೆ. ಆದ್ದರಿಂದ ಇದು ಎನ್ಫೋರ್ಸ್ಮೆಂಟ್ಗೆ ಕೊಡುವಂತ ಒಂದು ಉತ್ತಮವಾದ ಕೇಸ್ ಆಗಿದೆ. ಇದನ್ನ ಎನ್ಫೋರ್ಸ್ಮೆಂಟ್ಗೆ ಕೊಡಬೇಕು, ಇಡಿ ತಗೊಳ್ಬೇಕು. 1,000 ಅಲ್ಲ, 5,000 ಕೋಟಿ. ಇದನ್ನ ನಾನು ಹೇಳ್ತಾ ಇಲ್ಲ, ಸ್ವತಃ ಸರ್ಕಾರದ ಒಂದು ತನಿಖೆ ಮಾಡಿರ್ತಕ್ಕಂಥ ತಂಡ ಹೇಳಿದೆ. ಅದರ ಆಧಾರದ ಮೇಲೆ ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಸರ್ಕಾರಕ್ಕೆ ಬರೆದಿರುವಂತದನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಅದರ ನಂತರ ನನ್ನ ಒತ್ತಾಯ ಇನ್ನೊಂದು ಏನಂತ ಹೇಳಿದ್ರೆ, ಇವರಿಬ್ರು ಬಂದ್ರಲ್ಲ, ಇಬ್ರು ಆಯುಕ್ತರು ಒಳ್ಳೆ ಗೋರಿ ಮೊಹಮ್ಮದ್, ಗಜ್ನಿ ಮೊಹಮ್ಮದ್ ಇದ್ದಂಗೆ ಭಾರತಕ್ಕೆ ದಂಡೆತ್ ಬಂದು ಎಲ್ಲ ದೊರಡೆ ಮಾಡ್ಕೊಂಡು ಹೋಗ್ತಾರಲ್ಲ, ಹಂಗೆ ಇಬ್ರು ಆಯುಕ್ತರು ಇವತ್ತು ಮೂಡಾನ ನುಂಡಂಗ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರನ್ನ ಯಾವುದೇ ಕಾರಣಕ್ಕೂ ಅವ್ರಿಗೆ ಕ್ಷಮೆಗೆ ಅರ್ಹರಲ್ಲ. ಅವ್ರನ್ನ ಈ ಕೂಡಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ಕೂಡ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಈಗಾಗಲೇ ಬಣ್ಣಿಸ್ಕೊಳ್ತಾ ಇದ್ದೀರಾ, ಕಾಂಗ್ರೆಸ್ನವ್ರು ಬಣ್ಣಿಸ್ಕೊಳ್ತಾ ಇದ್ದಾರೆ ಬಹಳ ಸ್ವಚ್ಛ, ಬಹಳ ಶುದ್ಧ ಅಂತ. ಸ್ವಾಮಿ ಸೀತೆ ಕೂಡ ಅಗ್ನಿ ಪರೀಕ್ಷೆಗೆ ಒಳಪಟ್ಟು ಲೋಕಪಾವನಿ ಅಂತ ಅನ್ನಿಸ್ಕೊಂಡಿದ್ದು. ನೀವು ಸ್ವಚ್ಛ ಆಗಿದ್ರೆ, ನೀವು ಶುದ್ಧ ಆಗಿದ್ರೆ ತನಿಖೆಗೆ ಯಾಕೆ ಹೆದರ್ತಿದ್ದೀರಿ? ನ್ಯಾಯಾಲಯಕ್ಕೆ ಯಾಕೆ ಹೆದರ್ತಿದ್ದೀರಿ? ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ನೀವು ರಾಜ್ಯಪಾಲರ ಅನುಮತಿಗೆ ಇವತ್ತು ತಡೆಯಾಜ್ಞೆ ತರಕ್ಕೆ ಯಾಕೆ ಹೊರಟಿದ್ದೀರಿ? ತನಿಖೆ ಎದುರಿಸಿ. ಇವತ್ತು ನಿಮ್ಗೆ ರಾಜ್ಯಪಾಲರು ಸರ್ಕಾರದ ಕೈಗೊಂಬೆ, ಇವತ್ತು ಸಂವಿಧಾನಿಕ ವಿರೋಧಿಯಾಗಿ ಕಾಣ್ತಾ ಇದ್ದಾರಲ್ಲ. ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪನವ್ರಿಗೆ ಗವರ್ನರ್ ಆದ್ರೂ ಒಂದು ನೋಟಿಸ್ ಆದ್ರೂ ಜಾರಿ ಮಾಡಿದ್ರು, ಸೋಕಾಸ್ ನೋಟಿಸ್ ಕೇಳಿ ವಿವರಣೆ ಪಡೆದ್ರು, ದಾಖಲಾತಿಗಳನ್ನೆಲ್ಲ ತೆಗೆದುಕೊಂಡ್ರು, ಕಾನೂನು ಪರಾಮರ್ಶೆಗೆ ಒಳಪಡಿಸಿದ್ರು. ಹಂಸರಾಜ್ ಭಾರದ್ವಾಜ್ ಯಾವುದೋ ಪರಿಹರಿಸಲಿಲ್ಲ.